ಓಂ ಶಾಂತಿ. ಅನ್ಘಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಾವು ನಮ್ಮ ಪ್ರೀತಿ ಪಾತ್ರರು ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಿರ್ತೇವೆ. ಅವ್ರಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತೇವೆ, ಅಥವಾ ಅವರ ವಿಶೇಷ ದಿನಗಳಾದ ಬರ್ತ್ಡೇ ಆಗಿರ್ಬೋದು, ಅಥವಾ ಆನಿವರ್ಸರಿ ಆಗಿರ್ಬೋದು, ಅಥವಾ ವಿಶೇಷ ಹಬ್ಬ ಹರಿದಿನಗಳಂದು ಅವ್ರಿಗೆ ಏನ್ ಬೇಕು ಅವ್ರಿಗೆಲ್ಲಾನು ಕೂಡ ಹೊಸದಾಗಿ ಗಿಫ್ಟ್ ಆಗಿರ್ಬೋದು, ಅಥವಾ ಅಗತ್ಯತೆಯ ವಸ್ತುಗಳನ್ನ ಕೊಡಿಸ್ಕೊಡ್ತಿರ್ತೇವೆ, ಇಷ್ಟವಾದ ವಸ್ತುಗಳನ್ನ ಕೊಡಿಸ್ಕೊಡ್ತಿರ್ತೇವೆ, ಅಥವಾ ಟೂರು ಟ್ರಿಪ್ ಅಂತ ಮಾಡಿಸ್ತಿರ್ತೇವೆ. ಯಾಕೆ ಅಂತಂದ್ರೆ ಅವ್ರು ನಮ್ ಜೊತೆ ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ನಾವು ಬಯಸ್ತೇವೆ. ಇಷ್ಟೊಂದೆಲ್ಲ ಮಾಡಿದ್ಮೇಲೆ ಕೂಡ ಕೆಲವೊಂದು ಬಾರಿ ಅವ್ರು ಸಂತೋಷವಾಗಿಲ್ಲ ಅಥವಾ ಖುಷಿಯಾಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಅಂತಂದ್ರೆ ಇದಕ್ಕೇನ್ ಕಾರಣ ಅಂತ ಹೇಳ್ಬಿಟ್ಟು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ. 2 ಪರಿವಾರಗಳನ್ನ ಇಲ್ಲಿ ನಾವು ನೋಡೋಣಂತೆ. ಆ ಮನೆಯಲ್ಲಿ ಪತಿ ಪತ್ನಿ, ಮಕ್ಕಳು ಮತ್ತು ಅಜ್ಜ ಅಜ್ಜಿ ಇದ್ದಾರೆ. ಮೊದಲನೇ ಪರಿವಾರ, ಪತ್ನಿನೂ ಕೂಡ ಇಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ಕೆಲ್ಸಕ್ಕೆ ಹೋಗಿ ಬಂದ್ಮೇಲೆ ದಿನಾಲು ಅವ್ರ ಮನಸ್ಸಲ್ಲಿ ಅತೃಪ್ತಿ ಇದೆ. ಈ ಮನೇಲಿ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು, ಯಾರು ಒಬ್ರು ಸಹಾಯ ಮಾಡೋದಿಲ್ಲ, ಎಲ್ಲರೂ ಕೂಡ ಆರಾಮಾಗಿರ್ತಾರೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಅತೃಪ್ತಿ ಇದೆ, ಬೇಸರ ಇದೆ. ಕೆಲವೊಂದ್ ಬಾರಿ ಒತ್ತಡ ಕೂಡ ಉಂಟಾಗುತ್ತೆ. ಲೇಟ್ ಆಗಿ ಬಂದ್ರು ಅಂತಂದ್ರೆ ಈಗಪ್ಪ ಮಾಡೋದು ಇಷ್ಟೊಂದೆಲ್ಲ ಕೆಲಸ ಇವಾಗ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ಕೂಡ ಎಲ್ಲಾ ಕೆಲಸಗಳನ್ನ ಮಾಡ್ತಿರ್ತಾರೆ. ವೆರೈಟಿ ಆಗಿರುವಂತ 2-3 ಬಗೆಯ ಅಡಿಗೆಯನ್ನ ಮಾಡ್ತಿರ್ತಾರೆ, ಎಲ್ರಿಗೂ ಬಡಿಸ್ತಾರೆ. ಕೆಲವೊಂದ್ ಬಾರಿ ಕೋಪ ಬಂದಾಗ ಆ ಪಾತ್ರೆಗಳನ್ನ ಎತ್ತಿ ಇಕ್ಕರಿಸ್ತಾ ಇರ್ತಾರೆ. ಈ ರೀತಿ ಸೊ ಒತ್ತಡ ಉಂಟಾಗ್ತಾ ಇದೆ, ಅಸಮಾಧಾನ ಇದೆ, ಬೇಸರ ಇದೆ, ಆದ್ರೂ ಕೂಡ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಮನೆಯಲ್ಲಿ ಒಂದು ಬಿಗಿಯಾದ ವಾತಾವರಣನೂ ಕೂಡ ಇದೆ. ಕೆಲವೊಂದ್ ಬಾರಿ ಅಂತಂದ್ರು ಯಾರು ಮಾತೇ ಆಡೋದಿಲ್ಲ. ಸೊ ಸೈಲೆಂಟ್ ಆಗಿ ಬರ್ತಾರೆ, ಊಟ ಮಾಡ್ತಾರೆ, ಅವ್ರವ್ರ ಕೆಲಸದಲ್ಲಿ ಮತ್ತೆ ತೊಡಗ್ಬಿಡ್ತಾರೆ ಅಂತಂದ್ರೆ. ಸೊ ಅಲ್ಲಿ ಒಂದು ಇರ್ಬೇಕಾಗಿರುವಂತ ಇಷ್ಟೊಂದು ಪರಿಶ್ರಮ ಪಡ್ತಾ ಇದ್ರು, ಎಷ್ಟು ಖುಷಿ ಆನಂದ ಇರ್ಬೇಕಾಗಿತ್ತು ಆ ಮನೆಯಲ್ಲಿ, ಅಷ್ಟು ಎಕ್ಸ್ಪೆಕ್ಟ್ ಮಾಡಿದಷ್ಟು ಇಲ್ಲ. ಇನ್ನೊಂದು ಪರಿವಾರ ಇದೆ, ಅಲ್ಲಿ ಕೂಡ ಪತ್ನಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಬರ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ, ಮತ್ತು ಏನು ಖುಷಿಯಾಗಿರ್ತಾರೆ. ಯಾವಾಗ್ಲೂ ಕೂಡ ಮನಸ್ಸನ್ನ ಹಗುರವಾಗಿ ಇಟ್ಕೊಂಡಿರ್ತಾರೆ, ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ. ಮತ್ತೆ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅವ್ರು ಅಷ್ಟೇ, ಅಂದ್ರೆ 2-3 ವೆರೈಟಿ ಆಗಿ ದಿನಾಲು ಅಡ್ಗೆ ಮಾಡ್ಬೇಕಂತ ಏನಿಲ್ಲ ಅವ್ರಿಗೆ. ಕೆಲವೊಂದ್ ಬಾರಿ ಬೋರ್ ಆಗ್ತಾ ಇದೆ ಅಂತಂದ್ರೆ ತಿಳಿ ಸಾಂಬಾರು, ರೈಸ್ ಅಷ್ಟೇ ಮಾಡಿರ್ತಾರೆ, ಆದ್ರೆ ಅದನ್ನೇ ಪ್ರೀತಿಯಿಂದ ಎಲ್ರಿಗೂ ಅವರು ಬಡಿಸ್ತಾರೆ. ಆ ಮನೆಯಲ್ಲಿ ಒಂದು ಹಗುರತೆಯ ವಾತಾವರಣ ಇದೆ, ಎಲ್ಲರ ಜೊತೆ ನಗು, ಎಲ್ರ ಮುಖದಲ್ಲಿ ನಗು ಇದೆ, ಎಲ್ರು ಒಬ್ರು ಇನ್ನೊಬ್ಬರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರವರ ವಿಷಯಗಳನ್ನ ಇಡೀ ದಿನ ಏನೇನಾಯ್ತು ಅಂತ ಹಂಚ್ಕೊಳ್ತಾ ಇದ್ದಾರೆ. ಆ ಮನೆ ನೋಡಿದ್ರೆ ಖುಷಿ ಆಗುತ್ತೆ ಯಾರಿಗೆ ಹೋದ್ರು ಕೂಡ. ಸೊ ಈಗ ಈ 2 ಮನೆಯಲ್ಲಿ ಪರಿವಾರದಲ್ಲಿ ಯಾವ ಚೆನ್ನಾಗ್ ಅನ್ಸುತ್ತೆ? ನಮ್ಗೂ ಕೂಡ ಯಾವ ಮನೆಯಲ್ಲಿ ಯಾವಾಗ್ಲೂ ಎಲ್ರು ನಗ್ನಗ್ತಾ ಇದಾರೆ, ಖುಷಿಯಾಗಿದ್ದಾರೆ, ಒಂದು ಹಗುರತೆಯ ವಾತಾವರಣ ಇದೆ, ಅದೇ ಚೆನ್ನಾಗ್ ಅನ್ಸುತ್ತಲ್ವಾ? ಸೊ ಈ ಹೇಳೋ ಉದ್ದೇಶ ಏನು ಅಂತಂದ್ರೆ, ಬಲೆ ನಾವು ಇನ್ನು ಮೊದಲನೇ ಮನೆಯಲ್ಲಿ ಅವ್ರು ಎಷ್ಟೊಂದು ಬಗೆ ವೆರೈಟಿ ಅಡ್ಗೆ ಮಾಡ್ತಾ ಇರ್ಬೋದು, ಆದ್ರೆ ಆ ಮಾಡ್ಬೇಕಾದ್ರೆ ಅವ್ರಿಗೊಂದು ಅತೃಪ್ತಿ ಇದೆ, ಅಸಂತೋಷ ಇದೆ, ಒತ್ತಡದ ಅನುಭವ ಮಾಡ್ತಾ ಇದ್ರೆ ನಾನೇ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಒಂದು ಅಸಮಾಧಾನನೂ ಕೂಡ ಇದೆ. ಆದ್ರೆ ಬಾಹ್ಯವಾಗಿ ಎಲ್ಲಾನು ಮಾಡ್ತಾ ಇದ್ರೆ ಮನೆ ವಾತಾವರಣದಲ್ಲಿ ಕೂಡ ಒಂಥರ ಬಿಗಿಯ ಅಂದ್ರೆ ಭಾರವಾದ ವೈಬ್ರೇಷನ್ಗಳು ಕೂಡ ಇದ್ದಾವೆ. ಇದರಿಂದಾಗಿ ಅವರು ಒಬ್ರು ಇನ್ನೊಬ್ರ ಜೊತೆ ಮುಕ್ತವಾಗಿ ಮಾತಾಡ್ತಾ ಇಲ್ಲ, ನಗ್ತಾ ಇಲ್ಲ. ಕೆಲವೊಂದ್ ಬಾರಿ ಅಂತೂ ಸೈಲೆನ್ಸ್ ಆಗಿ ಇದ್ದು ಬಿಟ್ಟಿರ್ತಾರೆ ಅಲ್ವಾ. ಇವ್ರ ಪಾತ್ರೆಗಳನ್ನ ಜೋರಾಗಿ ಇಡೋದು ಅಥವಾ ಘರ್ಷಣೆ ಮಾಡೋದ್ರಿಂದ ಏನಾಗುತ್ತೆ, ಕೋಪದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು ಕೂಡ ಸುಮ್ನೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾರೆ. ಅವ್ರ ಓದುವಿನಲ್ಲಿ ಅವ್ರು ಮುಂದುವರಿತಿರ್ತಾರೆ. ಸೊ ಇದರಿಂದಾಗಿ ಏನ್ ಅನಿಸ್ತಿರುತ್ತೆ, ಎಲ್ಲ ಮಾಡ್ತಾ ಇದಾರೆ, ಆದ್ರೆ ಆ ಇರ್ಬೇಕಾದಷ್ಟು ಖುಷಿ ಅವ್ರ ಮಧ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಅನಿಸ್ತಾ ಇರುತ್ತೆ. ಹೇಳೋ ಉದ್ದೇಶ ಏನು ಅಂತಂದ್ರೆ, ನಾವೆಲ್ಲ ಇಷ್ಟೊಂದೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೇವೆ, ನಮ್ಮ ಪರಿವಾರದವರು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ನಮ್ಮ ಸಂಬಂಧ ಚೆನ್ನಾಗಿರ್ಲಿ ಅಂತ ಅಲ್ವಾ. ಅದ್ರಲ್ಲಿ ಮುಖ್ಯವಾಗಿ ನಾವು ಯಾವ್ದ್ರ ಕಡೆ ಗಮನ ವಹಿಸ್ಬೇಕಾಗಿದೆ ಅಂತಂದ್ರೆ, ನಾವು ದಿನನಿತ್ಯ ಎಷ್ಟು ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಅದನ್ನ ಹೇಗ್ ಮಾಡ್ತಾ ಇದೀವಿ ಅನ್ನೋದು ಬಹಳ ಬಹಳ ಮುಖ್ಯವಾಗಿದೆ. ನನ್ ಪ್ರೀತಿಯಿಂದ ಬಲೆ ಅವ್ರಿಗೆ ನನ್ ಸಾಮರ್ಥ್ಯ ಎಷ್ಟಿದೆ ಅಷ್ಟ್ರ ಅನುಸಾರನೇ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾರು ಕಂಪ್ಲೇಂಟ್ ಮಾಡೋದಿಲ್ಲ. ಸೊ 2ನೇ ಪರಿವಾರದಲ್ಲಿ ಅವ್ರಿಗೆ ಎಷ್ಟು ನೀಗ್ತಾ ಇತ್ತು, ಮೊದಲು ರಿಲ್ಯಾಕ್ಸ್ ಮಾಡ್ತಾ ಇದ್ರು, ರೆಸ್ಟ್ ಮಾಡ್ತಾ ಇದ್ರು, ಮನಸ್ಸನ್ನ ಹಗುರವಾಗಿ ಇಟ್ಕೊಳ್ತಾ ಇದ್ರು, ಆಮೇಲೆ ಅವ್ರಿಗೆ ಏನು ಆಗ್ತಾ ಇತ್ತು ಅಷ್ಟೇ ಮಾಡ್ತಾ ಇದ್ರು ಅವ್ರು. ಸೊ ಎಲ್ರು ಚೆನ್ನಾಗೇ ಇದ್ರು, ಖುಷಿಯಿಂದನೇ ಇದ್ರಲ್ವಾ ಅವ್ರ ಜೊತೆಗೆ. ಮೊದಲನೇದವರು ವೆರೈಟಿ ಆಗಿ ಮಾಡ್ತಾ ಇದ್ರು, ಮನಸ್ಸು ಭಾರ ಅನ್ನೋದಿತ್ತು ಅಲ್ವಾ. ಹೇಳೋ ಅರ್ಥ, ನಾವ್ ಎಷ್ಟು ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಅದನ್ನ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಇನ್ನೊಬ್ರು ನಮ್ಮಿಂದ ಖುಷಿಯಾಗಿರ್ಲಿ, ನಮ್ ಜೊತೆ ಖುಷಿಯಾಗಿರ್ಲಿ ಅಂತ ನಾವು ಬಯಸ್ತೀವಿ ಅಂತಂದ್ರೆ, ಎಲ್ಲಿವರೆಗೂ ನಾವು ಖುಷಿಯಾಗಿದ್ದು ಅವ್ರಿಗೋಸ್ಕರ ಏನಾದ್ರು ಮಾಡ್ಬೇಕಂತೀವಲ್ವಾ, ಮಾಡ್ತಾ ಇರೋದನ್ನ ಖುಷಿಯಾಗಿ ಮಾಡೋದಿಲ್ಲ ಅಲ್ವಾ, ಅಲ್ಲಿವರೆಗೂ ಅವ್ರು ನಿರಂತರವಾಗಿ ನಮ್ ಜೊತೆ ಖುಷಿಯಾಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಇದನ್ನ ಕೆಲವೊಂದು ಉದಾಹರಣೆಗಳೊಂದಿಗೆ ನಾವು ಅರ್ಥ ಮಾಡ್ಕೊಳ್ಳೋಣಂತೆ. ಸೊ ಒಬ್ರು ತಮ್ಮ ಪರಿವಾರ ಚೆನ್ನಾಗಿರ್ಲಿ, ಸುಖವಾಗಿರ್ಲಿ ಅಂತ ಹೇಳ್ಬಿಟ್ಟು ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಸಾಕಷ್ಟು ಲೋನ್ ಅನ್ನ ತೆಗೆದುಕೊಳ್ತಾರೆ. ಕಾರ್ ತೆಗೆದುಕೊಳ್ಳೋದಕ್ಕೋಸ್ಕರ ಕೂಡ ಲೋನ್ ತೆಗೆದುಕೊಳ್ತಾರೆ. ಅಷ್ಟೊಂದೆಲ್ಲ ಮಾಡಿದ್ರು, ಹೊಸ ಮನೆಯಲ್ಲಿ ಬಂದಿದ್ದಾರೆ, ಮಕ್ಕಳಿದ್ದಾರೆ, ಪತ್ನಿ ಇದ್ದಾರೆ, ಅವರು ಇದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಇದೆಲ್ಲ ಮಾಡ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಒಂದು ಭಯ ಇದೆ. ಇಷ್ಟೊಂದು ಲೋನ್ ಮಾಡ್ಬಿಟ್ನಲ್ವಾ, EMI ಇಷ್ಟಿಷ್ಟಂತ ಕಟ್ಬೇಕಾಗತ್ತೆ,
ಏನಾದ್ರೂ ಎಮರ್ಜೆನ್ಸಿ ಬಂದ್ಬಿಟ್ರೆ ಹೇಗ್ ದುಡ್ಡು ಅವಾಗೆಲ್ಲ ಹೊಂದ್ಸೋದು, ಮಕ್ಳ ಫೀಸ್ ಇಷ್ಟೊಂದಿರುತ್ತೆ, ಕೆಲಸ ಇದೆ ಇವಾಗೆಲ್ಲ ಓಕೆ, ಅಚಾನಕ್ ಏನಾದ್ರೂ ಕೆಲಸ ಹೋಗ್ಬಿಟ್ರೆ ಅವಾಗೆಲ್ಲ ಏನ್ ಮಾಡೋದು, EMI ಕಟ್ಟೋದಕ್ಕಾಗಿ, ಅಥವಾ ನಾನು EMI ಕಟ್ಟದೆ ಹೋದ್ರೆ ಏನಾಗುತ್ತೆ, ಈ ರೀತಿಯ ಭಯ ಇದೆ, ಆತಂಕ ಇದೆ, ಒತ್ತಡ ಇದೆ, ಇಷ್ಟೊಂದೆಲ್ಲ ಇದೆ. ಇದೆಲ್ಲ ಇದ್ರೂ ಕೂಡ ಏನ್ ಮಾಡ್ತಾ ಇದ್ರೆ ಅವ್ರು ಲೋನ್ ತೆಗೆದುಕೊಂಡು ಮನೆ ತೆಗೆದುಕೊಂಡು ಏನಕ್ಕೋಸ್ಕರ ಎಲ್ರು ನನ್ ಜೊತೆ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಪರಿವಾರದವ್ರಲ್ವಾ. ಖಂಡಿತವಾಗ್ಲೂ ಖುಷಿಯಾಗಿರ್ಲಿ ಅನ್ನೋದು ಒಳ್ಳೇದು, ಆದ್ರೆ ಅದ ಆ ಕರ್ತವ್ಯ ಅವ್ರಿಗೋಸ್ಕರ ಏನೆಲ್ಲ ಮಾಡ್ತಾ ಇದ್ರಿ ಆ ಸಮಯದಲ್ಲಿ ಇಷ್ಟೊಂದು ಒತ್ತಡ, ಆತಂಕ, ಭಯ ಅನ್ನೋದು ನಮ್ಮ ಮನಸ್ಸಲ್ಲಿ ಇತ್ತು ಅಂತಂದ್ರೆ ಇದೇನಾಗುತ್ತೆ, ದಿನನಿತ್ಯದ ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ನಾವು ಅಂದ್ಕೊಂಡಂತೆ ಕೆಲಸ ಆಗ್ಲಿಲ್ಲ ಅಥವಾ ಅನಿರೀಕ್ಷಿತವಾದ ಘಟನೆಗಳು ಘಟಿಸಿದ್ವು, ಅಥವಾ ನಾವು ಅವರಿಂದನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಲ್ವಾ, ಯಾವಾಗ ಅವ್ರು ಅದನ್ನ ಪೂರೈಸೋದಿಲ್ಲ, ಅವಾಗ ಏನಾಗ್ಬಿಡುತ್ತೆ, ನಮ್ಮ ಮನಸ್ಸಲ್ಲಿರುವಂತಹ ಈ ಒತ್ತಡ, ಈ ಭಯ ಅಥವಾ ಈ ಆತಂಕ ನಮ್ಮ ಮಾತುಗಳ ಮೂಲಕ, ವ್ಯವಹಾರದ ಮೂಲಕ ಹೊರಗಡೆ ಬಂದ್ಬಿಡುತ್ತೆ. ನಾವು ಕೋಪ ಆದ್ರೂ ಮಾಡ್ಕೊಳ್ತೇವೆ, ಕಿರಿಕಿರಿ ಆದ್ರೂ ಕೊಳ್ತೇವೆ, ಅಥವಾ ಅವ್ರ ಮೇಲೆ ಸಿಟ್ಟಾದ್ರೂ ಮಾಡ್ಕೊಳ್ತೇವೆ. ಸೊ ಈ ರೀತಿ ನಮ್ಮ ಒಳಗಡೆ ಇರುವಂತಹ ಈ ಭಾವನೆಗಳು ಏನಾಗ್ಬಿಡ್ತವೆ, ಹೊರಗಡೆ ಮಾತಿನ ಮೂಲಕ ವ್ಯವಹಾರದಲ್ಲಿ ಬಂದ್ಬಿಡ್ತವೆ. ಸೊ ಅವಾಗ ಏನಾಗುತ್ತೆ, ನಾವ್ ಯಾರು ಖುಷಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದೆಲ್ಲ ಮಾಡಿದ್ವಿ, ಸೊ ಅದರಿಂದ ಉಂಟಾಗ್ತಿರುವಂತ ಈ ಭಾವನೆಗಳು ಏನಾಗ್ತಾ ಇದೆ, ಅವ್ರ ಜೊತೆ ನಮ್ಗೆ ಖುಷಿಯಾಗಿರ್ಲಿಕ್ಕೂ ಆಗ್ತಿಲ್ಲ, ಅವರು ಕೂಡ ನಾವ್ ಅಂದ್ಕೊಂಡಂತೆ ಖುಷಿಯಾಗಿರ್ಲಿಕ್ಕೂ ಕೂಡ ಆಗ್ತಾ ಇರೋದಿಲ್ಲ. ಸೊ ಒಬ್ರು ಹೇಳ್ತಾ ಇದ್ರು, ಅವ್ರ ಪತ್ನಿ ಅವ್ರ ಜೊತೆ ಜಗಳ ಮಾಡ್ಬಿಟ್ಟು ಮಗುವಿನ ಕರೆದುಕೊಂಡು ಅವ್ರ ತಾಯಿ ಮನೆಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಏನ್ ಕಾರಣ ಏನು ಅಂತ ಕೇಳಿದ್ದಕ್ಕೆ, ಜಗಳ ಆಯ್ತು, ನಾನ್ ಕೈ ಎತ್ತಿದೆ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಹೋಗಿದ್ದಾರೆ, ಮೊಬೈಲ್ ಕೂಡ ಸ್ವಿಚ್ ಆಫ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನೀವ್ ಯಾಕೆ ಕೈ ಎತ್ತಿದ್ರಿ, ತಪ್ಪಲ್ವಾ ಕೈ ಎತ್ತೋದು ಅಂತಂದಿದ್ದಕ್ಕೆ, ಅಲ್ಲ ನಾನು 1 BHK ಮನೆ ಇದೆ ಅಂತ ಹೇಳ್ಬಿಟ್ಟು ಮಗು ಎಲ್ಲ ಆಟ ಆಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಲೋನ್ ತಗೊಂಡ್ಬಿಟ್ಟು ಏನು ದೊಡ್ಡ ಡುಪ್ಲೆಕ್ಸ್ ಮನೆ ಕಟ್ಟಿದೆ, ನನ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೇಕಾಗತ್ತೆ, ಒಂದೇ ಕೆಲಸ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೇ ಸ್ಟ್ರೆಸ್ ಅಲ್ಲಿ, ಒತ್ತಡದಲ್ಲಿ ಇರ್ತೇನೆ. ಆದ್ರೆ ನನ್ಗೆ ಒಂದೊಂದ್ಸಲ ಕೋಪ ಬಂದ್ಬಿಡುತ್ತೆ, ಏನಾದ್ರು ನಾನು ಅನ್ಕೊಂಡಂತೆ ಆಗ್ಲಿಲ್ಲ, ಅಥವಾ ಇವ್ರು ನನ್ ಮಾತು ಕೇಳಲಿಲ್ಲ, ನಾನ್ ಬೇಡ ಅಂದಿದ್ದು ಏನಾದ್ರು ಇವ್ರ ಮನೇಲಿ ಮಾಡಿದ್ರು ಅಂತಂದ್ರೆ ನನ್ ಕೋಪ ಬಂದ್ಬಿಡುತ್ತೆ. ಆ ಕೋಪದಲ್ಲಿ ನಾನು ಕೈ ಎತ್ತಿ ಬಿಡ್ತೇನೆ. ಸೊ ಅದರಿಂದಾಗಿ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಕೆಲವೊಂದ್ ಬಾರಿ ನಾನು ಕೈ ಎತ್ತೋದ್ರಿಂದ ಅವ್ರು ಬೇಜಾರ್ ಮಾಡ್ಕೊಂಡು ಇವತ್ತು ಮನೆಗೆ ಹೋಗ್ಬಿಟ್ಟಿದ್ದಾರೆ, ಅವ್ರ ತಾಯಿ ಮನೆಗೆ ಅಂತ ಹೇಳ್ತಾ ಇದ್ರು. ಅಂದ್ರೆ ನೋಡಿ, ಇಲ್ಲಿ ಅಷ್ಟೊಂದು ಒತ್ತಡ, ಅಷ್ಟೊಂದು ಕೋಪದ ಭಾವನೆ ನಮ್ಮ ಒಳಗಡೆ ಇದೆ, ಅದನ್ನ ಸರಿ ಮಾಡ್ಕೊಳಿಕ್ ನಮ್ಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ನಾವೇನ್ ಮಾಡಿದ್ವಿ, ನಮ್ ಪರಿವಾರ ಚೆನ್ನಾಗಿರ್ಲಿ, ನಮ್ಮ ಮಕ್ಕಳಿಗೋಸ್ಕರ ಇರ್ಲಿ ಅಂತ ಇಷ್ಟೊಂದೆಲ್ಲ ಪರಿಶ್ರಮ ಬಾಯಿವಾಗಿ ನಾವು ಮಾಡಿದ್ವಿ, ಆದ್ರೆ ಒಳಗಡೆ ಆ ಒತ್ತಡ, ಆ ಭಯ, ಆ ಆತಂಕ ಹಾಗೆ ಇದೆ. ಅದೇನಾಗ್ತಾ ಇದೆ, ಸೊ ನಾವ್ ಅಂದ್ಕೊಂಡಂತೆ ಆಗ್ಲಿಲ್ಲ, ಅವ್ರ ಮಾತು ಯಾವ್ದಾದ್ರು ನಮ್ ಚಿಕ್ಕ ಪುಟ್ಟ ಮಾತು ಕೇಳಲಿಲ್ಲ ಅಂತಂದ್ರೆ ಏನಾಗ್ತಾ ಇದೆ, ಅದೆಲ್ಲಾನು ಕೂಡ ನಮ್ಮ ವ್ಯವಹಾರದಲ್ಲಿ ಅಥವಾ ನಮ್ಮ ಮಾತುಗಳಲ್ಲಿ ಹೊರಗಡೆ ಬಂದ್ಬಿಡ್ತಾ ಇದೆ. ನಾವ್ ಯಾರು ನಮ್ ಜೊತೆ ಸಂತೋಷವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಬಯಸ್ತಾ ಇದ್ವಲ್ವಾ, ಕೆಲವೊಂದ್ ಬಾರಿ ಅವರೇ ನಮ್ಮಿಂದ ದೂರ ಆಗ್ಬಿಡ್ತಾರೆ ಅಲ್ವಾ, ಆ ಖುಷಿನೂ ಕೂಡ ಸೊ ನಾವು ಕೂಡ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ನೊಬ್ರು ಹೇಳ್ತಾ ಇದ್ರು, ಒಬ್ಬ ಸಹೋದರಿ ಹೇಳ್ತಾ ಇದ್ರು, ಅವ್ರ ಕಾಲೇಜ್ ಡೇಸ್ ಅಲ್ಲಿ ಓದ್ಬೇಕಾದ್ರೆ ಒಂದು ದೊಡ್ಡ ಫ್ರೆಂಡ್ಸ್ ಸರ್ಕಲ್ ಗ್ರೂಪ್ ಇತ್ತು. ಸೊ ಅವರು ಯಾವಾಗ್ಲೂ ಕೂಡ ಫ್ರೆಂಡ್ಸ್ ಯಾರದೇ ಬರ್ತ್ಡೇ ಬಂದ್ರು ಕೂಡ ಚೆನ್ನಾಗಿರೋ ಗಿಫ್ಟ್ ಕೊಡ್ಬೇಕು ಅವ್ರಿಗೆ, ಅಥವಾ ಅವಾಗ ಫ್ರೆಂಡ್ಸ್ ಗಳಿಗೆ ಟ್ರೀಟ್ ಕೊಡ್ಬೇಕು, ಏನಾದ್ರೂ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಮನೋಭಾವ. ಸೊ ಯಾವಾಗ್ಲೂ ಕೂಡ ಏನ್ ಮಾಡ್ತಾ ಇದ್ರು, ಫ್ರೆಂಡ್ಸ್ ಬರ್ತ್ಡೇ ಬಂದ್ರೆ ಚೆನ್ನಾಗಿರೋ ಗಿಫ್ಟ್ ಅನ್ನ ಖರ್ಚು ಮಾಡ್ಬಿಟ್ಟು ಕೊಡಿಸ್ತಾ ಇದ್ರು. ಸೊ ಇನ್ನೊಬ್ರು ಅದೇ ಗ್ರೂಪ್ ಅಲ್ಲಿ ಇದ್ರು, ಅವ್ರು ಯಾವಾಗ್ಲೂ ಕೂಡ ಯಾರ್ದಾದ್ರು ಬರ್ತ್ಡೇ ಇದೆ ಅಂತಂದ್ರೆ ಒಂದ್ ಚಿಕ್ಕ ಚಾಕ್ಲೇಟ್ ಅನ್ನ ಕೊಟ್ಬಿಟ್ಟು ವಿಶ್ ಮಾಡ್ತಾ ಇದ್ರು. ಅವ್ರು ಗಮನಿಸ್ತಿದ್ರಂತೆ, ಆ ಗ್ರೂಪ್ ಅಲ್ಲಿ ಎಲ್ರು ಕೂಡ ಅವ್ರ ಜೊತೆನೆ ಜಾಸ್ತಿ ಖುಷಿಯಾಗಿರ್ತಾ ಇದ್ರು, ಕ್ಲೋಸ್ ಆಗಿರ್ತಾ ಇದ್ರು. ನನ್ಗೆ ಯಾವಾಗ್ಲೂ ಒಂದ್ ಥಾಟ್ ಬರ್ತಾ ಇತ್ತು, ನಾನು ಇವ್ರಿಗೋಸ್ಕರ ಎಲ್ಲ ಎಷ್ಟೊಂದ್ ಮಾಡ್ತೇನೆ, ಎಷ್ಟೊಂದ್ ಕಾಸ್ಟ್ಲಿ ಆಗಿರೋ ಗಿಫ್ಟ್ ಕೂಡ ಕೊಡ್ತೇನೆ, ಯಾವಾಗ್ಲೂ ಕೂಡ ಕೆಲವೊಂದ್ ಬಾರಿ ಟ್ರೀಟ್ ಕೂಡ ಕೊಡ್ತೇನೆ ಇವರಿಗೆ, ಆದ್ರೂ ನನ್ ಜೊತೆ ಇವ್ರು ಇಷ್ಟು ಕ್ಲೋಸ್ ಆಗಿರೋದಿಲ್ಲ, ಇಷ್ಟು ಖುಷಿ ಆಗಿರೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ನನ್ಗೆ ಅನಿಸ್ತಾ ಇತ್ತು. ಬಟ್ ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ, ಯಾಕೆ ಅವ್ರು ನನ್ ಜೊತೆ ಖುಷಿಯಾಗಿರ್ತಿರ್ಲಿಲ್ಲ, ಯಾಕೆ ಇನ್ನೊಬ್ಬರ ಜೊತೆ ಅವ್ರು ಖುಷಿಯಾಗಿರ್ತಿದ್ರು ಅಂತ ಆ ಸಹೋದರಿ ತಮ್ಮ ಅನುಭವ ಹೇಳ್ಕೊಳ್ತಾ ಇದ್ರು. ಅವ್ರಿಗೆ ಯಾವಾಗ್ಲೂ ಕೂಡ ಗಿಫ್ಟ್ ಅನ್ನ ಕೊಡಿಸ್ಬೇಕಾದ್ರೆ, ಅಥವಾ ಕೆಲವೊಂದ್ ಬಾರಿ ಫ್ರೆಂಡ್ಸ್ ಗಳಿಗೆಲ್ಲ ಕ್ಯಾಂಟೀನ್ಗೆ ಕರೆದುಕೊಂಡು ಹೋದಾಗ ಆ ಬಿಲ್ ಅನ್ನ ಇವರೇ ಕಟ್ಬೇಕಾದ್ರೆ ಅವ್ರಿಗೊಂದು ಸಂಕಲ್ಪ ಬರ್ತಾ ಇತ್ತಂತೆ, ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ದುಡ್ದಿರೋ ದುಡ್ಡನ್ನ ನಾನು ಈ ರೀತಿ ಏನು ಖರ್ಚು ಮಾಡ್ತಾ ಇದೀನಲ್ವಾ ಅಂತ ಹೇಳ್ಬಿಟ್ಟು, ಅಥವಾ ಯಾವ್ದೇ ಬರ್ತ್ಡೇಗೆ ಗಿಫ್ಟ್ ತೆಗೆದುಕೊಳ್ಬೇಕಾದ್ರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಕೊಡ್ತಾ ಇದೀನಲ್ವಾ, ಅಪ್ಪ ಅಮ್ಮ ನನಗೆ ನೋಟ್ಬುಕ್ಸ್ಗೋಸ್ಕರ, ಪುಸ್ತಕಗಳಿಗೋಸ್ಕರ ಕೊಟ್ಟಿದ್ರು, ಅಥವಾ ಈ ರೀಸನ್ ಹೇಳ್ಬಿಟ್ಟು ನಾನು ಇಸ್ಕೊಂಡಿದ್ನಲ್ವಾ ಅಂತ ಮನಸ್ಸಲ್ಲಿ ಒಂದು ಬೇಸರ ಇತ್ತು, ಒಂದು ಗಿಲ್ಟ್ ಇತ್ತು, ಒಂದು ಅಸಮಾಧಾನ ಇತ್ತು. ಆದ್ರೂ ಕೂಡ ಹೊರಗಡೆ ನನ್ ಜೊತೆ ಎಲ್ರು ಚೆನ್ನಾಗಿರ್ಲಿ, ಎಲ್ರು ಖುಷಿಯಾಗಿರ್ಲಿ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೆ. ಸೊ ಆದ್ರೆ ನಾನೇನ್ ಅಂದ್ಕೊಳ್ತಾ ಇದ್ದೆ ಅದು ನನ್ ಜೊತೆ ಆಗ್ತಾನೂ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ರು. ನನ್ಗೆ ಇವಾಗ ರಿಯಲೈಸ್ ಆಯ್ತು, ಯಾಕೆ ಅಂತಂದ್ರೆ ನಾನು ಖುಷಿಯಾಗಿರ್ಲಿ ಅಂತ ಏನ್ ಬಾಹ್ಯವಾಗಿ ಮಾಡ್ತಾ ಇದ್ನಲ್ಲ, ಆದ್ರೆ ಆಂತರಿಕವಾಗಿ ನಾನೇ ಖುಷಿಯಾಗಿರ್ಲಿಲ್ಲ. ಸೊ ಅದಕ್ಕೆ ಅವ್ರು ನನ್ ಜೊತೆನೂ ಅಷ್ಟು ಕಂಫರ್ಟೇಬಲ್ ಆಗಿ ಇರೋದೇ ಆಗ್ಲಿ, ಅಥವಾ ಕ್ಲೋಸ್ ಆಗಿರೋದೇ ಆಗ್ಲಿ ಮಾಡ್ತಿರ್ಲಿಲ್ಲ ಅಂತ ನನ್ಗೆ ಇವತ್ತು ಅರ್ಥ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ರಿಯಲೈಸ್ ಆಗ್ಬಿಟ್ಟು ಹೇಳ್ತಾ ಇದ್ರು. ಅಂದ್ರೆ ಹೇಳೋ ಅರ್ಥ ಇಲ್ಲಿ ಏನು ಅಂತಂದ್ರೆ, ನಾವು ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಏನ್ ಮಾಡ್ಬೇಕು ಅನ್ಕೋತಾ ಇದ್ದೇವೆ, ಖಂಡಿತವಾಗ್ಲೂ ಮಾಡೋನಂತೆ. ಅವ್ರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಳ್ತಾ ಇದೀವಿ, ಕೊಡೋನಂತೆ. ಏನ್ ಸೌಕರ್ಯಗಳನ್ನ ನಾವು ಒದಗಿಸ್ಬೇಕು ಅನ್ಕೊಳ್ತಾ ಇದೀವಿ, ಒದಗಿಸೋನಂತೆ. ಆದ್ರೆ
ಆದ್ರೆ ಒಂದು ಮಾತಿನ ಬಗ್ಗೆ ನಾವು ಗಮನ ಕೊಡೋಣ, ನಾವು ಖುಷಿಯಾಗಿದ್ದು ಬಿಟ್ಟು ಮಾಡೋಣ. ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟೇನೆ ನಾವು ಒಳಗಡೆಯಿಂದ ಹಗುರವಾಗಿದ್ದೀವಿ, ಖುಷಿಯಾಗಿದ್ದೀವಿ ಅಂತಂದ್ರೆ ನಾವು ಬಾಹ್ಯವಾಗಿ ಏನ್ ಮಾಡ್ತಾ ಇದೀವಿ ಅದು ಕೂಡ ಅವ್ರಿಗೆ ಖುಷಿಯನ್ನ ನೀಡುತ್ತೆ. ಇನ್ನೊಬ್ರು ಹೇಳ್ತಾ ಇದ್ರು, ಅವ್ರ ಪತ್ನಿಗೆ ಏನು ಬರ್ತ್ಡೇಗೆ ಏನ್ ಗಿಫ್ಟ್ ಬೇಕು ಅಂತ ಕೇಳಿದಾಗ ನಂಗೊಂದು ಚಿನ್ನದ ಸರ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಪತ್ನಿ ಕೇಳಿದ್ರಂತೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕೊಡಿಸ್ತೀನಿ ಅಂದ್ರಂತೆ. ಆದ್ರೆ ಅವ್ರಿಗೆ ಯೋಚನೆ ಬರ್ತಾ ಇದೆ, ಏನ್ ಇಷ್ಟೊಂದು ಸರಗಳಿದಾವಲ್ವಾ ಆಲ್ರೆಡಿ, ಮತ್ತೆ ಚಿನ್ನದ ಸರನಾ ಅಂತ ಹೇಳ್ಬಿಟ್ಟು. ಇನ್ನೇನ್ ಮಾಡೋದು, ಕೇಳಿದಿನಲ್ವಾ, ಅವರು ಬೇಕು ಅಂದಿದ್ರಲ್ಲ, ಸರಿ ಕೊಡ್ಸೋಣ ಬಿಡು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಸೊ ಆ ಚಿನ್ನದ ಸರ ತೆಗೆದುಕೊಂಡಿದ್ರೆ, ಆದ್ರೆ ಮನ್ಸಲ್ಲಿ ಒಂದು ಅಸಮಾಧಾನ ಇದೆ, ಬೇಜಾರಿದೆ. ಇಷ್ಟೊಂದು ಕಾಸ್ಟ್ಲಿ ಗಿಫ್ಟಾ ಅಂತ ಹೇಳ್ಬಿಟ್ಟು, ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಆಲ್ರೆಡಿ ಇಷ್ಟೊಂದೆಲ್ಲ EMI ಇದೆ, ಇದೆಲ್ಲ ಬೇಕಾ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಬೇಸರ ಇದೆ, ಅಸಮಾಧಾನ ಇದೆ, ಕೆಲವೊಂದ್ ಬಾರಿ ಒತ್ತಡನೂ ಆಗ್ತಾ ಇದೆ, ಕೆಲವೊಂದ್ ಬಾರಿ ಕಿರಿಕಿನೂ ಆಗ್ತಾ ಇದೆ. ಆದ್ರೂ ಸರಿ ಅಂತ ಹೇಳ್ಬಿಟ್ಟು ಅದನ್ನ ಕೊಡಿಸಿದ್ರು. ಸೊ ಅವಾಗ ಏನಾಗುತ್ತೆ, ಸೊ ಮನಸ್ಸಲ್ಲಿ ಇಷ್ಟೊಂದೆಲ್ಲ ಭಾವನೆಗಳಿದಾವಲ್ವಾ, ಒಂದ್ ಯಾವ್ದೋ ಎಮರ್ಜೆನ್ಸಿ ಬಂತು, ಏನೋ ಒಂದು ಪರಿಸ್ಥಿತಿ ಬಂತು, ಇನ್ನೊಂದ್ ಏನೋ ಕೇಳಿದ್ರು, ಅವಾಗ ನಾವು ದುಡ್ಡಿಲ್ಲ ಅಂತ ಹೇಳಿದ್ವಿ, ಹಾಗಿದ್ರೆ ದುಡ್ದಿದೆಲ್ಲ ಎಲ್ಲಿ ಇಡ್ತಾ ಇದೀರಾ ಅಂತ ಇಂಥ ಮಾತುಗಳೇನಾದ್ರು ಬಂದ್ರೆ ಅವಾಗ ನಮ್ ಬಾಯಿಂದ ಆ ಮಾತುಗಳು ಬಂದ್ಬಿಡ್ತವೆ. ಯಾಕೆ ಈ ಸರ ತರ್ಲಿಕ್ಕೆ ನಾನು ಖರ್ಚು ಮಾಡ್ಲಿಲ್ವಾ, ಇದನ್ನೆಲ್ಲ ಮಾಡ್ಲಿಲ್ವಾ ಅಂತ ಜಗಳಗಳೇ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಅವಾಗ ನೋಡಿ, ಖುಷಿಯಿಂದ ಕೊಟ್ಟಿರುವಂತಹ ಸರಾನೆ ಆಗಿರ್ಬೋದು, ಆ ಗಿಫ್ಟೇ ಆಗಿರ್ಬೋದು, ಅದೇ ಇವಾಗ ಏನಾಗ್ತಾ ಇದೆ, ಒಂದು ಭಾರದ ಅನುಭವನ ಮಾಡಿಸ್ತಾ ಇದೆ. ಆ ಖುಷಿ ಜಾಸ್ತಿ ಸಮಯ ಉಳಿಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಅದನ್ನ ನಾವು ಕೊಡ್ಬೇಕಾದ್ರೆ ನಮ್ಮ ಸ್ಥಿತಿ ಏನಿತ್ತು, ಒಂದು ಒತ್ತಡ, ಒಂದು ಅಸಮಾಧಾನ, ಒಂದು ಭಾರಿತನದ ಅನುಭವನ ನಾವು ಮಾಡ್ತಾ ಇದೀವಿ. ಮತ್ತೆ ಯಾರಿಗ್ ಕೊಟ್ಟಿದ್ದೇವಲ್ವಾ ಅವ್ರಿಗೂ ಇವಾಗ ಅದನ್ನ ನೋಡಿದಾಗ್ಲೆಲ್ಲ ಏನ್ ಅನ್ಸುತ್ತೆ, ಒಂದು ಅಸಮಾಧಾನ ಉಂಟಾಗುತ್ತೆ. ಸರಿ, ಇದಕ್ಕೋಸ್ಕರ ಅವ್ರು ಅಷ್ಟೊಂದೆಲ್ಲ ಮಾತಾಡ್ಬಿಟ್ರಲ್ಲ ನಂಗೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಬೇಸರದ ಅನುಭವ ಆಗೇ ಆಗುತ್ತೆ. ಸೊ ಆದ್ರಿಂದ ನಾವ್ ಯಾರಿಗೆ ಏನ್ ಕೊಡ್ತಾ ಇದ್ದೇವೆ, ಸೊ ಅದು ಎಷ್ಟು ದೊಡ್ಡದಾಗಿದೆ, ಎಷ್ಟು ಕಾಸ್ಟ್ಲಿ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ನಿಜವಾಗ್ಲೂ ಅಲ್ಲ. ನಾವ್ ಎಷ್ಟೋ ಬಾರಿ ಏನ್ ಮಾಡ್ತೀವಿ, ಅಯ್ಯೋ ಇಷ್ಟು ನಮ್ ಕಡೆಯಿಂದ ಇಷ್ಟ ಆಗುತ್ತೆ, ಆದ್ರೆ ಇಷ್ಟೇ ಕೊಟ್ರೆ ಜನ ಏನ್ ಅಂತಾರೇನೋ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿರ್ತೇವೆ, ದೊಡ್ಡ ಗಿಫ್ಟ್ ಗಳನ್ನ ತೆಗೆದುಕೊಂಡು ಕೊಡ್ತಿರ್ತೇವೆ. ಆದ್ರೆ ಮನ್ಸಲ್ಲಿ ತುಂಬಾ ಬೇಸರ ಆಗ್ತಿರುತ್ತೆ, ನಂಗೆ ಇವತ್ತು ಇಷ್ಟೊಂದು ಶಾರ್ಟೇಜ್ ಆಗೋಯ್ತು, ಇದರಿಂದನೇ ಆಗೋಯ್ತು, ಇಂಥದ್ದೆಲ್ಲ ಕಾರ್ಯಕ್ರಮಗಳೆಲ್ಲ ಹೋಗ್ಬೇಕಾಯ್ತು ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ ನೋಡಿ, ನಾವ್ ಅದನ್ನ ಅವ್ರಿಗೆ ಕೊಡೋದ್ರಿಂದ ಅವ್ರು ಖುಷಿ ಆಗ್ತಾರೆ ಅಂತ ಅಂದ್ಕೊಂಡಿರ್ತೇವೆ. ಬಟ್ ಅದ್ರ ಹಿಂದೆ ವೈಬ್ರೇಷನ್ಸ್ ಏನಿರ್ತವೆ, ಅದನ್ನ ಕೊಡ್ಬೇಕಾದ್ರೆ ಮನಸ್ಸಲ್ಲಿ ಏನೊಂದು ಅಸಮಾಧಾನ, ಒಂದು ಒತ್ತಡದ, ಒಂದು ಭಯದ ಅನುಭವ ಮಾಡ್ತಾ ಇದ್ವಿ ಅಂತಂದ್ರೆ ಆ ವೈಬ್ರೇಷನ್ಸ್ ಗಳು ಅವರನ್ನ ತಲುಪ್ತವೆ. ಸೊ ಅವ್ರಿಗೆ ಎಷ್ಟು ಖುಷಿ ಆಗ್ಬೇಕಾಗಿತ್ತಲ್ವಾ ಆ ವಸ್ತುವನ್ನ ನೋಡ್ಬಿಟ್ಟು ಅಥವಾ ಆ ಗಿಫ್ಟ್ ಅನ್ನ ಪಡೆದ್ಬಿಟ್ಟು, ಖಂಡಿತವಾಗ್ಲೂ ಅಷ್ಟು ಖುಷಿಯಾಗಿರ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ತುಂಬಾ ಟೆಂಪರರಿ ಅನುಭವ ಮಾಡ್ತಾರೆ, ಆಮೇಲೆ ಅವ್ರಿಗೂ ಕೂಡ ಅದೇ ರೀತಿಯ ಭಾವನೆಗಳು ಉಂಟಾಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಸೊ ಆದ್ರಿಂದ ಇಂಪಾರ್ಟೆಂಟ್ ಏನಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ಸೊ ನಾವು ಯಾರಿಗೆ ಏನ್ ಮಾಡ್ತಾ ಇದೀವಿ ಅವ್ರು ಖುಷಿಯಾಗಿರ್ಲಿ, ಅವ್ರು ಸಂತೋಷವಾಗಿರ್ಲಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಮಾಡೋಣ. ಆದ್ರೆ ಮಾಡ್ಬೇಕಾದ್ರೆ ನಮ್ಮ ಸ್ಥಿತಿ ಏನಿದೆ, ನಾನ್ ಸಂತೋಷವಾಗಿದ್ದೀನಾ, ನಾನ್ ಹಗುರವಾಗಿದ್ದೀನಾ, ಸೊ ನಾನು ಆರಾಮದ ಅನುಭವ ಮಾಡ್ತಾ ಇದ್ದೀನಾ. ಸೊ ನಾನ್ ಸಂತೋಷವಾಗಿರ್ದೆ ಇನ್ನೊಬ್ರನ್ನ ಸಂತೋಷ ಪಡಿಸ್ಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾವ್ ಎಷ್ಟೋ ಬಾರಿ ನಮ್ಗೆ ಒಳಗಡೆ ಒತ್ತಡ, ಭಯ ಆಗ್ತಿದ್ರು, ಪರವಾಗಿಲ್ಲ ಬಿಡು ಅಂತ ಹೊರಗಡೆ ಅವ್ರು ಚೆನ್ನಾಗಿರ್ಲಿ, ಅವ್ರು ಸಂತೋಷವಾಗಿರ್ಲಿ ಅಂತ ಮಾಡ್ತೇವೆ. ಆದ್ರೆ ಆ ವೈಬ್ರೇಷನ್ ಅವ್ರಿಗೆ ಹರಡ್ತಾನೆ ಇರ್ತಾವಲ್ವಾ. ಸೊ ಅವರು ಕೂಡ ಜಾಸ್ತಿ ಸಮಯ ಆ ವಸ್ತುವಿನಿಂದ ಅಥವಾ ನಾವೇನು ಕೊಟ್ಟಿದ್ದೇವೆ ಅದರಿಂದ ಅವರು ಕೂಡ ಜಾಸ್ತಿ ಸಮಯ ಸಂತೋಷದ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಅದ್ರಿಂದ ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಖುಷಿಯನ್ನ ನೀಡ್ಬೇಕು ಅಂತಂದ್ರೆ ಆ ಖುಷಿಯನ್ನ ಮೊದಲು ನಾನು ಅನುಭವ ಮಾಡ್ಬೇಕಾಗಿದೆ. ನಾನು ಖುಷಿಯಾಗಿರ್ಬೇಕು ಸದಾ ಅಂತಂದ್ರೆ ನನ್ನ ಖುಷಿಯನ್ನ ದೂರ ಮಾಡುವಂತಹ ಕಾರಣಗಳೇನಿದಾವೆ ಅವುಗಳನ್ನ ತಿಳಿದುಕೊಂಡು ಅವುಗಳನ್ನ ಪರಿಹಾರ ಮಾಡ್ಕೊಳ್ಬೇಕಾಗಿದೆ. ಸೊ ನನ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದಾವೆ ಇನ್ನೊಬ್ರಿಂದ ಅಂತಂದ್ರೆ ನಾನ್ ಸದಾ ಖುಷಿಯಾಗಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೆ ನನ್ನ ನಿರೀಕ್ಷೆಗಳನ್ನ ಕಡಿಮೆ ಮಾಡೋದ್ರ ಕಡೆಗೆ ನಾನು ಗಮನ ಕೊಡ್ಬೇಕಾಗಿದೆ. ಅಥವಾ ನಾನ್ ಯಾಕೆ ಖುಷಿ ಇಲ್ಲ, ನನ್ನಲ್ಲಿ ಕೋಪಗೊಳ್ಳುವಂತಹ ಸಂಸ್ಕಾರ ಇದೆ, ಅಥವಾ ಚಿಕ್ಕ ಪುಟ್ಟ ಯಾರಾದ್ರೂ ತಪ್ಪು ಮಾಡಿದ್ರೆ ನನ್ಗೆ ಬೇಜಾರಾಗುವಂತಹ ಸಂಸ್ಕಾರ ಇದೆ ಅಂತಂದ್ರೆ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಂತಹ ಅಥವಾ ಕ್ಷಮೆ ಮಾಡುವಂತಹ ಗುಣವನ್ನ ನಾನು ಕಲಿತುಕೊಳ್ಬೇಕಾಗಿದೆ. ಅಥವಾ ನನ್ನಲ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಅದನ್ನ ಹಿಡಿದಿಟ್ಕೊಂಡು ಇರುವಂತಹ ಮನೋಭಾವ ಇದೆ ಅಂತಂದ್ರೆ, ಆ ಸಂಸ್ಕಾರ ಇದೆ ಅಂತಂದ್ರೆ ಅದು ಕೂಡ ನನ್ನನ್ನ ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ. ಸೊ ಅಂತದ್ರ ಮೇಲೂ ಕೂಡ ನಾನು ಗಮನ ಹರಿಸ್ಬೇಕಾಗಿದೆ. ಮನಸ್ಸಲ್ಲಿ ಹಿಡಿದಿಟ್ಕೊಂಡಿರುವಂತಹ ಈ ಸಂಸ್ಕಾರದ ಮೇಲೆ ಕೆಲಸ ಮಾಡ್ಬೇಕಾಗಿದೆ. ಹಳೆಯ ಘಟನೆಗಳು, ಕಹಿಯ ಘಟನೆಗಳು ಏನಾದ್ರೂ ನನ್ನ ಮನಸ್ಸಲ್ಲಿ ಇದ್ವು, ಅದರಿಂದ ಪದೇ ಪದೇ ನನಗೆ ಬೇಸರ ಆಗ್ತಾ ಇತ್ತು ಅಂತಂದ್ರೆ ಅವಾಗ್ಲೂ ಕೂಡ ನಾನೇನ್ ಮಾಡ್ಬೇಕಾಗಿದೆ, ಅವುಗಳನ್ನ ಬಿಡುಗಡೆ, ಲೆಟ್ ಗೋ ಮಾಡೋದ್ರ ಕಡೆಗೂ ಕೂಡ ಕೆಲಸ ಮಾಡ್ಬೇಕಾಗಿದೆ. ಮತ್ತು ಸೊ ನನ್ನ ಮನಸ್ಸು ಸದಾ ಸ್ಥಿರವಾಗಿರುವಂತಹ, ಶಾಂತವಾಗಿರುವಂತಹ, ಇದಕ್ಕೆ ಸಹಯೋಗ ನೀಡುವಂತಹ, ಸಹಾಯ ಮಾಡುವಂತಹ ಧ್ಯಾನದ ಅಭ್ಯಾಸಗಳನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ ಅಂತಂದ್ರೆ, ಸೊ ಮನಸ್ಸು ಹಗುರವಾಗಿದ್ದಷ್ಟು, ಶಾಂತವಾಗಿದ್ದಷ್ಟು ಆಟೋಮೆಟಿಕಲಿ ನಾವು ಖುಷಿಯ ಅನುಭವನ ಮಾಡೇ ಮಾಡ್ತೀವಿ ಅಲ್ವಾ. ಸೊ ಆದ್ರಿಂದ ನಮ್ಮ ಖುಷಿಗೆ ಅಡಚಣೆಯನ್ನ ಉಂಟು ಮಾಡ್ತಾ ಇರೋದು, ಬಲೆ ಅದು ಕಂಪ್ಯಾರಿಸನ್ ಆದ್ರೂ ಆಗಿರ್ಬೋದು, ಕಾಂಪಿಟೇಷನ್ ಆದ್ರೂ ಆಗಿರ್ಬೋದು, ಇದರಿಂದನೂ ಕೂಡ ನನ್ಗೆ ಒತ್ತಡ ಉಂಟಾಗುತ್ತೆ, ಇದರಿಂದನೂ ನಾನು ಖುಷಿಯಾಗಿರ್ತಾ ಇಲ್ಲ ಅಂತಂದ್ರೆ ಇಂಥದ್ರ ಮೇಲೂ ಕೂಡ ನಾನು ವರ್ಕ್ ಮಾಡ್ಬೇಕಾಗಿದೆ. ಇವುಗಳಿಂದನೂ ಕೂಡ ಮುಕ್ತ ಆಗ್ಬೇಕಾಗಿದೆ. ಸೊ ಎಲ್ಲಿವರೆಗೂ
ನಾನು ನನ್ನ ಖುಷಿಯನ್ನ ತಡಿತಾ ಇರುವಂತ ಇಂತಹ ಬ್ಲಾಕೇಜ್ ಗಳನ್ನ ಗುರ್ತಿಸ್ಬಿಟ್ಟು ಅವುಗಳನ್ನ ದೂರ ಮಾಡ್ಕೊಳ್ಳೋದಿಲ್ಲ, ಅದರಿಂದ ನಾನು ಮುಕ್ತ ಆಗೋದಿಲ್ಲ. ಸೊ ಅಲ್ಲಿವರೆಗೂ ನಾನ್ ಇನ್ನೊಬ್ರಿಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನ್ ಖುಷಿಯಾಗಿದ್ದೆ ಅಂತಂದ್ರೆ ಆ ಖುಷಿಯನ್ನ ಇನ್ನೊಬ್ರಿಗೆ ಕೊಡ್ಬೇಕು ಅನ್ನುವಂತ ಸಂಕಲ್ಪ ಮಾಡುವಂತ ಅವಶ್ಯಕತೆನೂ ಇರೋದಿಲ್ಲ. ಹೇಗೆ ನೋಡಿ, ಸೂರ್ಯ ದಿನಾಲು ಹುಟ್ಟಿ ಬರ್ತಾರೆ ಅಲ್ವಾ, ದಿನಾಲು ಬೆಳಗ್ತಾರೆ. ಸೊ ಅವರು ಪ್ರಕಾಶ ಕೊಡ್ಬೇಕು ಅಂತ ಸಂಕಲ್ಪ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಸ್ವಯಂ ಚಾಲಿತವಾಗಿ ಏನಾಗ್ತಿರುತ್ತೆ, 4 ಕಡೆ ಹರಡ್ತಾ ಇರುತ್ತೆ, ಇನ್ನೊಬ್ರಿಗೂ ಕೂಡ ಅದರ ಲಾಭವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಹಾಗೇನೆ ನಮ್ಮ ಮನಸ್ಸು ಸ್ಥಿರವಾಗಿದೆ, ಶಾಂತವಾಗಿದೆ, ನಾವು ಆಂತರಿಕವಾಗಿ ಖುಷಿಯ ಅನುಭವ ಮಾಡ್ತಾ ಇದೀವಿ ಅಂತಂದ್ರೆ ನಾವ್ ಯಾರ ಜೊತೆ ಇರ್ತೇವೆ, ಯಾರ ಜೊತೆ ಕೆಲಸ ಮಾಡ್ತಾ ಇದೀವಿ, ಯಾರ ಜೊತೆ ವ್ಯವಹಾರ ಕಾರ್ಯಗಳನ್ನ ಮಾಡ್ತಾ ಇದೀವಿ, ಎಲ್ರಿಗೂ ಕೂಡ ನಮ್ಮಿಂದ ಏನಾಗುತ್ತೆ, ಆ ಖುಷಿಯ ಕಂಪನಗಳೇ ಸಿಗ್ತಾ ಹೋಗ್ತವೆ. ನಾವು ಆಂತರಿಕವಾಗಿ ಹಗುರತೆ ಅನುಭವ ಮಾಡ್ತಾ ಇದ್ದೇವೆ, ನಾವು ನಮ್ಮ ತಪ್ಪುಗಳನ್ನ ಕ್ಷಮೆ ಮಾಡ್ತೇವೆ, ನಾವು ಹೇಗಿದ್ದೇವೆ ಅದನ್ನ ಸ್ವೀಕಾರ ಮಾಡ್ತೀವಿ ಅಂತಂದ್ರೆ ಇನ್ನೊಬ್ಬರನ್ನು ಬೇಗ ಕ್ಷಮೆ ಮಾಡ್ತೇವೆ, ಇನ್ನೊಬ್ರಿಗೂ ಕೂಡ ನಾವು ಗೌರವನ ಕೊಡ್ತೇವೆ, ಇನ್ನೊಬ್ರು ಕೂಡ ಹೇಗಿದ್ದಾರೆ ಹಾಗೆ ಅವರನ್ನ ಸ್ವೀಕಾರ ಮಾಡ್ತೇವೆ. ಸೊ ಆದ್ರಿಂದ ನೀವು ಕೂಡ ನಿಮ್ಮ ಪರಿವಾರದಲ್ಲಿ ನಿಮ್ಮ ಪ್ರೀತಿ ಪಾತ್ರರು ಇವ್ರು ಚೆನ್ನಾಗಿರ್ಲಿ, ನನ್ನ ಜೊತೆ ಖುಷಿಯಾಗಿರ್ಲಿ, ಸದಾ ಸಂತೋಷವಾಗಿರ್ಲಿ ಅಂತ ನೀವು ಬಯಸ್ತೀರಾ ಅಂತಂದ್ರೆ ಮೊದ್ಲು ನೀವು ಖುಷಿಯಾಗಿರಿ, ಮತ್ತು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನೇ ಮಾಡಿ, ಖುಷಿಯಿಂದ ಮಾಡಿ. ಅವಾಗ ಅವರು ಕೂಡ ನಿಮ್ ಜೊತೆ ಖುಷಿಯಾಗಿ ಇರ್ತಾರೆ ಮತ್ತು ಆ ಪ್ರೀತಿಯ ಅನುಭವನ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತು ಇದು ಜಾಸ್ತಿ ಸಮಯದವರೆಗೂ ನಮ್ ಖುಷಿ ದೀರ್ಘ ಸಮಯದವರೆಗೂ ಇರುತ್ತೆ. ಸೊ ಆದ್ರಿಂದ ಯಾವಾಗ್ಲಾದ್ರೂ ನಿಮ್ಗೂ ಕೂಡ ಪ್ರಶ್ನೆ ಕಾಡ್ತು ಅಂತಂದ್ರೆ, ನಾನು ಇಷ್ಟೊಂದೆಲ್ಲ ಮಾಡಿದೆ ಆದ್ರೂ ಇವ್ರು ಯಾಕೆ ಖುಷಿಯಾಗಿಲ್ಲ ಅನ್ನೋ ಪ್ರಶ್ನೆ ಮನ್ಸಲ್ಲಿ ಬಂತು ಅಂತಂದ್ರೆ ನೀವು ಒಂದ್ ಬಾರಿ ಚೆಕ್ ಮಾಡ್ಕೊಳ್ಳಿ, ಇದೆಲ್ಲ ಮಾಡ್ಬೇಕಾದ್ರೆ ನನ್ನ ಮನಸ್ಥಿತಿ ಏನಿತ್ತು ಅಂತ ಹೇಳ್ಬಿಟ್ಟು. ಬಲೆ ಅದು ಅಡಿಗೆನೇ ಆಗಿರ್ಬೋದು, ಬಲೆ ಅದು ಇನ್ನೊಬ್ರಿಗೆ ಗಿಫ್ಟ್ ಕೊಡೋದೇ ಆಗಿರ್ಬೋದು, ಬಲೆ ಅದು ಇನ್ನೊಬ್ರಿಗೆ ಕಾಯೋದೇ ಆಗಿರ್ಬೋದು, ಏನಾದ್ರೂ ಸರಿ. ಆದ್ರೆ ನಾನು ಅದನ್ನ ಮಾಡ್ಬೇಕಾದ ಸಮಯದಲ್ಲಿ, ಇವನ್ ಕೂಡ ಕೆಲಸ ಮಾಡ್ಬೇಕಾದ್ರೆ, ಒಂದು ಹಣ ಸಂಪಾದನೆ ಮಾಡ್ತಾ ಇದೀವಿ ಕೆಲಸ ಮಾಡಿ ಅಂತಂದ್ರೆ, ಆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಒತ್ತಡದ ಕೆಲಸ, ಈ ಕೆಲಸ ಮಾಡ್ತಾ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ನನ್ ಮನಸ್ಸೇ ಸರಿ ಇರೋದಿಲ್ಲ, ಈ ಕೆಲಸದಿಂದ ನನಗೆ ಈ ಬೈತಾ ಏನಾದ್ರೂ ನಾವು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ವಿ ಅನ್ಕೊಳ್ಳಿ, ಎಷ್ಟೋ ಬಾರಿ ಕಂಪ್ಲೇಂಟ್ಸ್ ಇರ್ತಾವಲ್ವಾ ನಮ್ಗೆ. ಸೊ ಅವಾಗ್ಲೂ ಕೂಡ ಆ ಹಣ ಸಂಪಾದನೆ ಮಾಡೋದ್ರಲ್ಲಿ ನಮ್ಮ ಮನಸ್ಥಿತಿ ಏನಿದೆ, ಒಂದು ಅಶಾಂತಿಗೊಳಗಾಗಿದೆ, ಒಂದು ಒತ್ತಡಕ್ಕೊಳಗಾಗಿದೆ, ಒಂದು ಬೇಸರದಲ್ಲಿದೆ ಅಂತಂದ್ರೆ, ಸೊ ಅವಾಗ್ಲೂ ಕೂಡ ಎನರ್ಜಿ ಹಣವನ್ನ ಖರ್ಚು ಮಾಡ್ಬೇಕಾದ್ರೂ ನಾವು ಅದೇ ರೀತಿ ಅನುಭವನ ಮಾಡ್ತೇವೆ. ಸೊ ಆದ್ರಿಂದ ಏನ್ ಮಾಡ್ತಾ ಇದೀವಲ್ಲ, ಮಾಡ್ಬೇಕಾದ್ರೆ ನಾವು ಆಂತರಿಕವಾಗಿ ಯಾವ ಎನರ್ಜಿಯನ್ನ ರಚನೆ ಮಾಡ್ತಾ ಇದೀವಿ, ನಾವು ಮಾಡುವಂತ ಉದ್ದೇಶ ಏನು, ಖುಷಿ ಇರ್ಬೇಕು, ಆನಂದ ಇರ್ಬೇಕು, ಪ್ರೀತಿಯ ಅನುಭವ ಆಗ್ಬೇಕು ಅಂತಂದ್ರೆ ಅದೇ ಸ್ಥಿತಿಯಲ್ಲಿದ್ದು ನಾವು ಮಾಡಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಆ ಖುಷಿ, ಆನಂದ, ಪ್ರೀತಿಯ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಕೂಡ ಟ್ರೈ ಮಾಡ್ಬಿಟ್ಟು ನೋಡಿ, ನಿಮ್ಮ ಅನುಭವವನ್ನ ನಮ್ಮೊಂದಿಗೆ ಖಂಡಿತವಾಗ್ಲೂ ಹಂಚಿಕೊಳ್ಳಿ. ಸೊ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನಿಸ್ತಾ ಇದೆ ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ನೀವು ಹಂಚಿಕೊಳ್ಬಹುದಾಗಿದೆ. ಇಂಥದೇ ಮಾಹಿತಿಗಳನ್ನ ಪಡೆಯೋದಕ್ಕಾಗಿ ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.